ಈ ಮತ್ತೊಂದು ಶಾಸನದ ಪರಿಚಯ ಶ್ರಾವಣ ಬೆಳಗುಳದ ನಂದಿಸೇನ ಮುನಿಯ ಶಾಸನವನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ನಂದಿಸೇನ ಮುನಿಯ ಶಾಸನವು ಹಾಸನ ಜಿಲ್ಲೆ ಶ್ರಾವಣ ಬೆಳಗುಳದ ಚಂದ್ರಗಿರಿ ಅನ್ನುವಂತಹ ಬೆಟ್ಟದಲ್ಲಿ ಇದೆ. ನಂದಿಸೇನ ಮುನಿಯ ಶಾಸನವು ಹಾಸನ ಜಿಲ್ಲೆಯ ಶ್ರಾವಣ ಬೆಳಗುಳದ ಚಂದ್ರಗಿರಿ ಅನ್ನುವಂತಹ ಬೆಟ್ಟದಲ್ಲಿ ಈ ಶಾಸನ ಇದೆ. ಇದರ ಕಾಲ ಕ್ರಿಸ್ತಶಕ 700 ಅಂತ ಹೇಳ್ಬೋದಾಗಿದೆ. ಈ ಶಾಸನ ಒಂದು ನಿಸದಿಗಲ್ಲು ಅಂತ ಕೂಡ ಕರೆಯಲಾಗುತ್ತೆ. ನಿಸದಿಗಲ್ಲು ಅಂತ ಹೇಳ್ತೀವಿ. ಯಾಕೆ ನಿಸದಿಗಲ್ಲು ಅಂತ ಕರಿತೀವಿ ಅಂತ ಅಂದರೆ, ಈ ಒಂದು ನಂದಿಸೇನ ಮುನಿ ಎಂಬ ಜೈನ ಮುನಿಯು ಸಲ್ಲೇಖನ ವ್ರತದಿಂದ ಉಪವಾಸ ಮಾಡಿ ಸಮಾಧಿ ಮರಣ ಹೊಂದಿದ ವಿವರಣೆಯನ್ನು ಇದು ನೀಡುತ್ತೆ. ಯಾರು ಸಲ್ಲೇಖನ ವ್ರತವನ್ನು ಮಾಡಿ ಅವರು ಸಮಾಧಿ ಮರಣವನ್ನು ಹೊಂದುತ್ತಾರೋ ಅವ್ರಿಗೆ ಈ ಒಂದು ನಿಸದಿಗಲ್ಲುಗಳು ಅಂತ ಕರೀತಾರೆ. ಅವರ ಒಂದು ಶಾಸನಗಳನ್ನು ನಿಸದಿಗಲ್ಲು ಅಂತ ಕರೀತಾರೆ. ಇಲ್ಲಿ ನಂದಿಸೇನ ಮುನಿ ಈ ಒಂದು ಸಲ್ಲೇಖನ ವ್ರತವನ್ನು ಮಾಡಿ ಉಪವಾಸದಿಂದ ಅವರು ಸಮಾಧಿ ಮರಣವನ್ನು ಹೊಂದ್ತಾರೆ. ಹಾಗಾಗಿ ಇದನ್ನು ಒಂದು ನಂದಿಸೇನ ಮುನಿಯ ನಿಸದಿಗಲ್ಲು ಅಥವಾ ಶಾಸನ ಅಂತ ಕರೀತಾರೆ. ಇದನ್ನು ಪ್ರಕಟಿಸಿದಂಥವರು BL ರೈಸ್ ರವರು ಇದನ್ನು ಪ್ರಕಟಿಸ್ತಾರೆ ಅಂತ ಹೇಳ್ಬೋದಾಗಿದೆ. BL ರೈಸ್ ರವರು ಇದನ್ನು ಪ್ರಕಟಿಸಿದ್ದಾರೆ. ಈ ಶಾಸನದ ಪದ್ಯ ಮಹಾಸ್ತ್ರಗ್ಧರ ವೃತ್ತದಲ್ಲಿದೆ. ಈ ಪದ್ಯ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸುರಚಾಂಪಂಬೋಲೆ ವಿದ್ಯುಲ್ಲತೆಗಳ ತೆರೆವಲ್ ಮುಂಜು ಒಲ್ತೆ ಬೇಗಂ. ಅಂದರೆ ಇದು ಪ್ರಶ್ನೆ ಆಗಿದೆ. ಸುರಚಾಂಪಂಬೋಲೆ ವಿದ್ಯುಲ್ಲತೆಗಳ ಅನ್ನೋ ಇದು ಶಾಸನ ಯಾವ ಶಾಸನದಲ್ಲಿ ಬರುತ್ತೆ ಅಂತ ಆಗಿದೆ. ಇದು ಶ್ರಾವಣ ಬೆಳಗುಳದ ನಂದಿಸೇನ ಮುನಿಯ ಶಾಸನದಲ್ಲಿ ಬರೋದು. ಏನು ಈ ಪದ್ಯದ ಒಂದು ಸಾರಾಂಶ ಅಂದರೆ, ಕಾಮನ ಬಿಲ್ಲಿನಂತೆ ಮಿಂಚಿನಂತೆ ಮಂಜಿನಂತೆ ಬೇಗ ನಾಶವಾಗುವ ರೂಪ, ಲೀಲೆ, ವೈಭವ ಮೊದಲಾದವುಗಳು ಯಾರಿಗೂ ಶಾಶ್ವತವಲ್ಲ. ಇಂತಹ ನಶ್ವರವಾದ ಪ್ರಪಂಚದಲ್ಲಿ ನಾನು ಇರುವುದಿಲ್ಲ ಎಂದು ನಂದಿಸೇನ ಮುನಿ ಪ್ರವರನು ಸಲ್ಲೇಖನ ವ್ರತವನ್ನು ಕೈಗೊಂಡು ಸಮಾಧಿ ಮರಣವನ್ನು ಪಡ್ಕೊಳ್ತಾನೆ. ಅದನ್ನ ಈ ಶಾಸನದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮಹಾಸ್ತ್ರಗ್ಧರ ವೃತ್ತ ಈ ಪದ್ಯದಲ್ಲಿ ಇದೆ. ಹಾಗೆ ಈ ಒಂದು ಪದ್ಯ ಪೂರ್ವದ ಹಳಗನ್ನಡ ಭಾಷೆಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಪೂರ್ವದ ಹಳಗನ್ನಡ ಭಾಷೆಯಲ್ಲಿದೆ. ಇದರಲ್ಲಿ ರಾಕಾರ ಪ್ರಾಸವನ್ನು ಉಪಮಾಲಂಕಾರ ಇರೋದನ್ನ ನಾವು ಕಾಣ್ಬೋದಾಗಿದೆ. ಮತ್ತು ಆಖ್ಯಾತ ಪ್ರತ್ಯಯಗಳ ದೀರ್ಘತೆ ಉಳ್ ಎಂಬ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕೂಡ ಇಲ್ಲಿ ಬಳಕೆ ಆಗಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇದಿಷ್ಟು ನಂದಿಸೇನ ಮುನಿಯ ಒಂದು ಪರಿಚಯ, ಆ ಶಾಸನದ ಪರಿಚಯ. ಇದು ಹಾಸನ ಜಿಲ್ಲೆ ಶ್ರಾವಣ ಬೆಳಗುಳದ ಚಂದ್ರಗಿರಿ ಬೆಟ್ಟದಲ್ಲಿದೆ. ಇದರ ಕಾಲ ಕ್ರಿಸ್ತಶಕ 700. ಇದನ್ನು ಪ್ರಕಟಿಸಿದಂಥವರು BL ರೈಸ್ ಅಂತ ಹೇಳಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಿಷ್ಟು ಈ ಶಾಸನದ ಪರಿಚಯ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಶಾಸನದ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಮಾಹಿತಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದ.